ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ವಿಧವಿಧವಾಗಿರುವಂತಹ ಚಕಲಿ ಮತ್ತು ಚೂಡ ಎರಡು ಒಂದೇ ವಿಡದಾಗ್ರಿ ಅತಿ ಸುಲಭವಾಗಿ ಮಾಡಿಕೊಳ್ಳುವಂತಹ ಮತ್ತು ಈಸಿಯಾಗಿರುವಂತಹ ರೆಸಿಪಿಗಳನ್ನ ಆಪ್ಷನ್ ಸಹಿತ ನಿಮಗೆ ಕೊಡಾಕತ್ತೀವ್ರಿ. ನಾವು ಬಹಳ ಮಸ್ತಾಗಿ ಮಾಡೋರಿ ಚಕಲಿ ಮತ್ತು ಚೂಡ ತಿಂದ್ರೆ ಆಹಾ ಅನ್ಬೇಕ್ರಿ, ಅಷ್ಟು ಮಸ್ತಾಗಿರ್ತಾವು. ಎರಡನ್ನೂ ನೀವು ನೋಡಕ್ಕಿರಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ. ಮೊದಲಿಗೆ ನಾವು ಚೂಡ ಅಥವಾ ಚುರುಮುರಿಯನ್ನು ನೋಡಿಬಿಡ್ರಿ. ಅದಾದ ನಂತರ ಚಕಲಿಗಳನ್ನ ನೋಡೋಣ. ಚೂಡ ಅಥವಾ ಚುರುಮುರಿ ಮಾಡೋಕೆ ನೀವು ಪಳ್ಳು ಚುರುಮುರಿ ತೊಗೋತಿರೋ ಗಡಿ ಚುರುಮುರಿ ತೊಗೋತಿರೋ ನೋಡಿರಿ, ನಿಮ್ಗೆ ಯಾವ ಬೇಕೋ ಅವು ಚುರುಮುರಿಯಿಂದ ಮಾಡ್ಕೊಳ್ಬೋದು ರೀ. ಎಷ್ಟು ತೊಗೊಂತೀರಿ ನೋಡ್ರಿ, ಅವನ್ನೆಲ್ಲ ಬರೋಬ್ಬರಿ ಒಂದು ಬುಟ್ಟೆ ಒಳಗೆ ಹಾಕಿ ಇಟ್ಕೋರಿ. ಅದಾದ ನಂತರ ಏನು ಮಾಡಿರಿ, ಒಂದು ಪಾತ್ರದಾಗ ಅಥವಾ ಒಂದು ಕಡಾಯಿದಾಗ ಎಣ್ಣೆಯನ್ನು ಕಾಯ್ಕಿಡ್ನು. ಎಣ್ಣೆ ಕಾದಾದ ನಂತರ ಶೇಂಗಾ, ಯಾವುದೇ ಒಂದು ಚುರುಮುರಿ ಚೂಡ ಮಾಡಾಗ ಶೇಂಗಾ ಸ್ವಲ್ಪ ಜಾಸ್ತಿ ಇದ್ದು ಅಂತಂದ್ರೆ ಎಲ್ಲರಿಗೂ ಚಲೋ ಅನ್ನಿಸ್ತಾವೆ ರೀ. ನೀವು ಬೇಡ ಅಂತಂದ್ರೆ ಸ್ಕಿಪ್ ಕಡಿಮೆ ಮಾಡ್ಬೋದು ಅಥವಾ ಸ್ಕಿಪ್ಪೂ ಮಾಡ್ಬೋದು ರೀ. ಆದರೆ ಸ್ವಲ್ಪ ಜಾಸ್ತಿ ದಟ್ಟನ ಚೂಡ ಚಲೋ ಅನ್ನಿಸ್ತವೆ. ಅದಾದ ನಂತರ ಪುಟಾಣಿ, ಒಬ್ಬೊಬ್ಬರು ಶೇಂಗಾ ಬೇಡ ಬರೀ ಪುಟಾಣಿ ಅಷ್ಟೇ ಅಂತ ಹೇಳಿ ಹಾಕ್ತಿರ್ತಾರೆ ರೀ. ನಿಮ್ಗೆ ಹೆಂಗೆ ಬೇಕೋ ಅಥವಾ ಅವನ್ನ ಹಾಕ್ಬೋದು ರೀ. ಅಂದ್ರೆ ಹುರ್ಗಡ್ಲೆ ಅಥವಾ ಪುಟಾಣಿ ಒಂದು ಹಾಕ್ಬೋದು ಅಥವಾ ಎರಡೂ ಹಾಕಿದ್ರು ಭಾಳ ಚಲೋ. ಅದಾದ ನಂತರ ಅದೇ ಎಣ್ಣೆ ಒಳಗೆ ಕರಿಬೇವನ್ನು ಸ್ವಲ್ಪ ಜಾಸ್ತಿನೇ ಇರಲಿ ರೀ. ಕರಿಬೇವನ್ನ ಕರೆದ ಈ ಒಂದು ಚುರುಮುರಿ ಒಳಗೆ ನಾವೆಲ್ಲನೂ ಸೇರ್ಸಾಕತ್ತೀವಿ ಒಂದಾದ್ಮೇಲೆ. ಇನ್ನು ಉಳಿದಿರುವಂಥ ಎಣ್ಣೆ ಒಳಗೆ ಸಾಸ್ವಿ ಹಂಗೆ ಜೀರಿಗೆ ಹಾಕಿ ಅವನ್ನ ಸ್ವಲ್ಪ ಚಟಪಟ ಅಂತೇಳಿ ಅನಿಸಿ ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ಹಾಕಿರಿ. ಇದರಿಂದ ಚೂಡಾ ಫ್ಲೇವರ್ ಭಾಳ ಮಸ್ತಾಗಿ ಬರ್ತೈತೆ ರೀ. ನೋಡಿ, ಇಷ್ಟಾದ ನಂತರ ಮಸಾಲೆ ಖಾರನ ಇದಕ್ಕೆ ನೀವು ಸೇರಿಸಿ ಒಂದಿಟ್ಟು ಅರಿಶಿನ ಪುಡಿಯನ್ನು ಹಾಕಿ ಮತ್ತೊಮ್ಮೆ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಮಾಡಬೇಕಾಕೈತೆ ರೀ. ಇಷ್ಟು ಮಾಡಿ ಈ ಒಂದು ಖಾರ ಎಣ್ಣೆ ಸಮೇತ ರೀ ಅದನ್ನೆಲ್ಲ ತೊಗೊಂಬಂದು ಚುರುಮುರಿ ಒಂದು ಸ್ವಲ್ಪ ಕಡಾಯಿ ಒಳಗೆ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಬುಟ್ಟ್ಯಾಗ ಹಾಕಿಬಿಟ್ಟಿದ್ವಿ ರೀ. ಇನ್ನು ಅದಕ್ಕೊಂದಿಟ್ಟು ಉಪ್ಪು ಮತ್ತು ಸಕ್ಕರೆ ಪುಡಿಯನ್ನು ಅಂದ್ರೆ ಶುಗರ್ ಪೌಡ್ರನ್ನ ಹಾಕಿ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಕೊಡ್ಬೇಕ್ರಿ. ಅಂದ್ರನ ಎಲ್ಲ ಕಡೆ ಆಗೋದ್ರಿ. ಆದ್ರೆ ನೆನಪಿಡ್ಬೇಕ್ರಿ, ಕೈಯಿಂದ ಎಷ್ಟು ನೀವು ಚೆನ್ನಾಗಿ ಕಲಿಸ್ತಿರೋ ಅಟ್ಟ ಚೂಡ ಅಥವಾ ಚುರುಮುರಿ ಭಾಳ ಮಸ್ತಾಗಿ ಬರ್ತಾವ್ರಿ. ಹಿಂಗೆ ಮಾಡಿದ್ರಿ ಅಂತಂದ್ರೆ ನೀವು ಇವನ್ನ ಹಬ್ಬದಾಗೋ ಅಥವಾ ಎಲ್ಲರೂ ತೊಗೊಂಡೋಗಾಕೋ ಯಾವಾಗ ಬೇಕೋ ಆವಾಗ ಮಸ್ತಾಗಿರುವಂತಹ ಚುರುಮುರಿ ಚೂಡಾನ ತಿನ್ನಾಕೋ ನೀವು ಮಾಡ್ಕೊಳ್ಬೋದು ರೀ. ಇದು ಒಳ್ಳೆಯ ಮಸ್ತಾಗಿರುವಂಥ ವಿಧಾನ. ಇನ್ನು ನಾಗರ ಪಂಚಮಿಗೆ ಮಾಡೋರಿದ್ರಿ ಅಂತಂದ್ರೆ ಈ ರೀತಿ ಅಥವಾ ಹಬ್ಬದಾಗ ಮಾಡೋರಿದ್ರಿ ಅಂತಂದ್ರೆ ಈ ಒಂದು ಚೂಡ ಭಾಳ ಬೆಸ್ಟ್ ರೀ. ಅವಲಕ್ಕಿ ತಾವು ನೋಡ್ರಿ, ತಿಳು ಅವಲಕ್ಕಿ ಅವನ್ನ ನೀವು ತೊಗೊರಿ. ಈ ಕಡೆ ಮಸಾಲೆಗೆ ಅಂತೇಳಿ ಏನು ಮಾಡಿರಿ, ಒಂದು ಕಡೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು, ಅದಾದ ನಂತರ ಜೀರಿಗೆ, ಬಡೆ ಸೊಪ್ಪು, ಆಮೇಲೆ ಸಕ್ಕರೆ 2 ಚಮಚ ಅಷ್ಟು ಉಪ್ಪನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಪುಡಿ ಮಾಡ್ಕೊಂಡು ತೊಗೊಂಬರ್ರಿ. ಅದಾದ ನಂತರ ಇದನ್ನ ಒಂದು ಕಡೆ ತಗೊಂಡಿಟ್ಕೊಳ್ಳಿ. ಇನ್ನು ಕಾದಿರುವಂಥ ಎಣ್ಣೆ ಒಳಗೆ ಶೇಂಗಾನ ಹಾಕಿ ಆ ಶೇಂಗಾನ ಚಲೋ ತಂಗಿ ಎಣ್ಣೆ ಒಳಗೆ ನೀವು ಫ್ರೈ ಮಾಡಿ ಬರಬ್ಬರಿಯಾಗಿ ಫ್ರೈ ಮಾಡಿ ಇವನ್ನ ನೀವು ಏನು ಮಾಡಿರಿ ಅಂತಂದ್ರೆ ತಗೊಂಡಿಟ್ಕೊಳ್ಳಿ. ಅದಾದ ನಂತರ ಪುಟಾಣಿ, ಇದೀಗ ಹೆಂಗೆ ನೀವೆಲ್ಲನೂ ಫ್ರೈ ಮಾಡತ್ತಿದ್ರೆ ಆಲ್ಮೋಸ್ಟ್ ಎಲ್ಲ ಮೆಥಡ್ ನಿಮಗೆ ಸೇಮ್ ಅನಿಸ್ತೈತೆ ರೀ. ಸ್ವಲ್ಪ ಮೈನ್ಯೂಟ್ ಡಿಫ್ರೆನ್ಸ್ ಇರ್ತೈತೆ ಅಷ್ಟೇ. ಅದಾದ ನಂತರ ಏನು ಮಾಡಿರಿ, ಇದ್ರೊಳಗೆ ಒಣ ಕೊಬ್ಬರಿಯನ್ನು ಈ ರೀತಿ ಉದ್ದುದಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿನ ಅಂದ್ರೆ ಉದ್ದುದಾಗಿನ ಕಟ್ ಮಾಡಿ ನೀವು ಕರೆದು ತಕ್ಕೊಂಡು ಇಟ್ಕೊಳ್ಬೇಕಾಕೈತೆ ರೀ. ಅದಾದ ನಂತರ ಕರಿಬೇವನ್ನು ಕರೆದು ತಕ್ಕೊಂಡ ಇಟ್ಕೊಂಡು ಇನ್ನು ಉಳಿದಿರುವಂಥ ಎಣ್ಣೆ ಒಳಗೆ ಸಾಸ್ವಿ ಸಣ್ಣ ಕಟ್ ಮಾಡಿರುವಂತಹ ಹಸಿಮೆಣಸು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಜಾಸ್ತಿನೇ ಫ್ರೈ ಆಗಲಿ ರೀ, ನೆನಪಿಡ್ಕೋರಿ. ಅದಾದ ನಂತರ ಇಲ್ಲಿ ನೀವು ಒಂದಿಟ್ಟು ಅರಿಶಿನ ಪುಡಿಯನ್ನು ಹಾಕಬೇಕು, ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಕರೆದಿರುವಂಥದ್ದನ್ನೆಲ್ಲನೂ ನಾವು ಅವಲಕ್ಕಿ ಜೊತೆ ಹಾಕು ಆಮೇಲೆ ಅಂದ್ರೆ ಉಳಿದಿದ್ದ ಮಸಾಲೆ ಇರ್ತೈತಿಲ್ಲ ಅದನ್ನು ಸಹ ಸೇರಿಸಿ ಇದರೊಳಗೆ ಮಿಕ್ಸ್ ಮಾಡಬೇಕಾಕೈತೆ ರೀ. ಮಸಾಲೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಹಾಕಿರಿ. ಇನ್ನು ಎಣ್ಣೆ ಒಳಗೆ ಏನೇನು ಕರೆದಿದ್ದಿಲ್ಲ ಅದನ್ನೆಲ್ಲನೂ ತೊಗೊಂಬಂದು ಇಲ್ಲಿ ಹಾಕಿ ನೀವು ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಬೇಕಾಕೈತೆ ರೀ. ಪದ್ಧತಿಯಾಗಿ ಮಿಕ್ಸ್ ಮಾಡಿದ್ರಿ ಅಂತಂದರೆ ಏಕದಮ್ ಮಸ್ತಾಗಿರುವಂತಹ ಅವಲಕ್ಕಿ ಚೂಡ ತಯಾರಾಗಿ ಬರ್ತಾವ್ರಿ. ಇದೊಂದು ಭಾಳ ಮಸ್ತಾಗಿರುವಂಥ ರೆಸಿಪಿ. ಮಸಾಲೆ ನಿಮ್ಗೆ ಮತ್ತೆ ಅಟ್ಬೇಕು ನೋಡಿಕೊಂಡು ಅಷ್ಟು ಹಾಕಿ ಇದನ್ನು ಕೈಯಿಂದ ಕಲ್ಸಕ್ಕೆ ಶುರು ಮಾಡಿದ್ರಿ ಅಂತಂದ್ರೆ ಅದು ಇನ್ನಷ್ಟು ಚಲೋ ತಂಗೆ ಕುಡ್ಕೊಳ್ತೈತಿ, ಆಮೇಲೆ ಚಲೋನೂ ಆಗ್ತೈತಿ ರೀ. ನೋಡಿ, ಹಿಂಗೆ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಫಸ್ಟ್ ಕ್ಲಾಸ್ ಆಗಿರುವಂತಹ ಅವಲಕ್ಕಿ ಚೂಡ ತಯಾರಾಗಿ ಬರ್ತಾವೆ. ಇವನ್ನ ನೀವು ತಪ್ಪಲಾರ್ದ ಒಂದು ಸಲ ಟ್ರೈ ಮಾಡಿರಿ. ಯಾಕಂತಂದ್ರೆ ಇದು 100% ನಿಮ್ಗೆ ಇಷ್ಟ ಆಕೈತಿ ಮತ್ತು ಚಲೋನೂ ಇರ್ತೈತಿ ರೀ. ಈಸಿಯಾಗಿರುವಂತಹ ಒಂದು ರೆಸಿಪಿ ಐತ್ರಿ. ಅವಲಕ್ಕಿ ಆ ಚೂಡ ನೋಡಿದ್ರಿ, ಈ ಅವಲಕ್ಕಿ ಚೂಡ ಗಟ್ಟಿ ಅವಲಕ್ಕಿ ಚೂಡಾನು ನೋಡಿಬಿಟ್ಟಿಗೆ. ಒಂದು ತಿಳು ಅವಲಕ್ಕಿ ನೋಡ್ರಿ ಅಂದ್ರೆ ಒಂದು ಗಟ್ಟಿ ನೋಡ್ಬೇಕ್ರಿ ನೀವು. ಇದಕ್ಕೂ ಮಸಾಲೆ ಮಾಡ್ಕೊಳಕ್ಕೆ ಏನಿಲ್ಲ ರೀ, ಒಂದು ಮಿಕ್ಸರ್ ಜಾರ್ದಾಗ ಅದಕ್ಕೆ ಏನು ರೀ ಧನಿಯಾ ಕಾಳು ಜೀರಿಗೆ, ಅದಾದ ನಂತರ ಈ ಒಂದು ಏನು ಬಡೆ ಸೊಪ್ಪು ರೀ, ಆಮೇಲೆ ಒಂದು ಈಟ ಏನು ಮಾಡಿರಿ ಕೆಂಪು ಉಪ್ಪನ್ನು ಹಾಕಿ ಮತ್ತು ಅದ್ರ ಜೊತೆ ಇಲ್ಲಿ ಏನು ಮಾಡಿರಿ ಅಂತಂದ್ರೆ ಅರಿಶಿನ ಪುಡಿ, ಮಸಾಲೆ ಖಾರ, ಉಪ್ಪನ್ನು ಸೇರಿಸಿ ಮತ್ತು ಇದಕ್ಕೊಂದಿಟ್ಟು ಹಿಂಗನ್ನು ನಾವು ಸೇರಿಸಬೇಕು. ಇಷ್ಟನ್ನು ಮಾಡಿ ಇದನ್ನು ಮಸಾಲೆ ಗರ್ರ ಅಂತ ಹೇಳಿ ಅನ್ಸ್ಕೊಂಡ್ರಿ ಅಂತಂದ್ರೆ ಸಣ್ಣಾಗಿ ಎಲ್ಲ ಬರಬ್ಬರಿಯಾಗಿ ಮಿಕ್ಸ್ ಆಗಿ ಈ ರೀತಿ ಚೂಡ ಮಸಾಲ ತಯಾರಾಗ್ತದೆ, ಮನೆ ಒಳಗಡೆ ತಯಾರಾಗ್ತದೆ. ಇನ್ನು ಇನ್ನೊಂದು ಮಿಕ್ಸರ್ ಜಾರ್ದಾಗ ಸಕ್ಕರೆನ ಹಾಕಿ ಪುಡಿ ಮಾಡಿ ತೊಗೊಂಬರಿ. ಇನ್ನೊಂದು ಪಾನ್ಯಾಗ ಏನು ಮಾಡಿರಿ, ಈ ರೀತಿ ಒಂದು ಜಾರ್ ತೊಗೊಂಡು ಅದರೊಳಗನ ಈ ಒಂದು ಗೋಡಂಬಿಯನ್ನು ನೀವು ಫ್ರೈ ಮಾಡಿ ತಕ್ಕೊಂಡು ಇಟ್ಟುವ್ರಿ. ಇನ್ನು ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಇದರೊಳಗೆ ಒಣದ್ರಾಕ್ಷಿ, 2 ರೀತಿಯಾದ ಒಣದ್ರಾಕ್ಷಿಯನ್ನು ನೀವು ಫ್ರೈ ಮಾಡಿ ತಕ್ಕೋರಿ. ಅಂದರೆ ಈಸಿ ಆಗ್ತೈತಿ. ಈ ಒಂದು ಜಾರನ್ನು ಇಟ್ಕೊಂಡು ನೀವು ಬರಬ್ಬರಿಯಾಗಿ ಎಲ್ಲನೂ ಎಣ್ಣೆ ಕರೆದು ತೆಗೆದ್ರಿ ಅಂತಂದ್ರೆ ನಿಮಗೆ ಭಾಳ ಅನುಕೂಲ ಆಗ್ತೈತಿ, ಈಸಿ ಆಗಿಬಿಡ್ತೈತೆ ರೀ. ಇನ್ನು ಉಳಿದಿರುವಂತಹ ಒಣ ಕೊಬ್ಬರಿ ಇರ್ತೈತೆ ನೋಡಿ, ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಅದನ್ನು ಸಹ ಎಣ್ಣೆ ಒಳಗನ ನೀವು ಫ್ರೈ ಮಾಡಬೇಕು. ಅದ್ರ ಭಾಳ ಉತ್ಸಾಹಕ್ಕೆ ಹೋಗ್ಬೇಡ್ರಿ, ನೆನಪಿಟ್ಬೇಡ್ರಿ. ಇದನ್ನು ನೀವು ತಕ್ಕೊಂಡಿಟ್ಕೊಂಡ ನಂತರ
ಇಲ್ಲಿ ನೀವು ಶೇಂಗಾ ಹಣ್ಣು ಫ್ರೈ ಮಾಡತ್ತೀರಿ. ಶೇಂಗಾ ಸ್ವಲ್ಪ ಇಲ್ಲಿ ಜಾಸ್ತಿ ಇರಲಿ, ಈ ಒಂದು ಚೂಡಾಕ್ಕೆ ಚಲೋ ಅನ್ನಿಸ್ತಾವೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಇರಲಿ. ಇದೇಗೇನೋ ಕಡಿಮೆ ಹಾಕಿದ್ರಿ. ಈಗ ಇವುಗಳನ್ನ ನೀವು ತಕ್ಕೊಂಡ್ರೆ ಇಟ್ಕೊರಿ. ನೆಕ್ಸ್ಟ್ ಏನು ಮಾಡಿರಿ, ಇಲ್ಲಿ ನೀವು ಏನು ಕರಿಬೇಕಾಗಿರಪ್ಪ ಅಂತಂದ್ರೆ ಪುಟಾಣಿ. ಶೇಂಗಾ ಆದ್ಮೇಲೆ ಪುಟಾಣಿ ಹಾಕಿದ್ರೆ ಭಾಳ ಚಲೋ. ಆ ಪುಟಾಣಿಯನ್ನು ನೀವು ಕರೆದು ಅವನು ಸಹ ತಕ್ಕೊಂಡು ಇಟ್ಕೊರಿ. ಮುಂದಕ್ಕೆ ಎಲ್ಲನೂ ಪೂರ್ತಿಯಾಗಿ ಎಣ್ಣೆ ಬಸದು ನೀವು ತಗೊಂಡು ಇಟ್ಕೊಂಡ ನಂತರ ಕರಿಬೇವನ್ನ ಹಾಕಿರಿ. ಕರಿಬೇವನ್ನು ಸಹ ಫ್ರೈ ಮಾಡಿ ಒಂದು ಈಟರೊಟ್ಟಿಗೆ ಆಗಿಬಿಡ್ತಾವೆ, ಭಾಳ ತತ್ತಂಗಿಲ್ಲ. ಅವನು ತೆಗೆದಾದ ನಂತರ ಹಸಿಮೆಣಸನ್ನು ನೀವು ಸಣ್ಣಗೆ ಕಟ್ ಮಾಡಿರುವಂಥ ಹಸಿಮೆಣಸನ್ನು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ ನಡಿತೈತಿ. ಅವುಗಳನ್ನು ಫ್ರೈ ಮಾಡಿ ನೀವು ತಕ್ಕೊಂಡು ಇಟ್ಕೊರಿ. ಒಂದು 2 ಈರ್ಲಿ ಅಂತೇಳಿ ಒಂದು 2-3 ಒಣ ಕೆಂಪು ಮೆಣಸನ್ನು ನೀವು ಹಾಕಿರಿ. ಮ್ಯಾಲ್ತ ನೆಕ್ಸ್ಟ್ ಈ ಅವಲಕ್ಕಿಯನ್ನು ಹಾಕೋದು ಹಿಂಗೆ ಹಾಕೊಟ್ಟಿಗೆ ಅವು ಆಗಿಬಿಡ್ತಾವೆ ರೀ. ಫ್ರೈ ಆದ ಕೂಡಲೇ ಅರಳಿದಂಗೆ ಹಾಕವಲ್ಲ ರೀ, ತಕ್ಕೊಂಬಿಡೋದು. ಹಿಂಗನ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ಅವಲಕ್ಕಿಯನ್ನು ನೀವು ಕರಿದು ತೆಗಿಬೇಕಾಕೈತಿ ರೀ. ನೋಡಿ ಹಿಂಗೆಲ್ಲ ಅವಲಕ್ಕಿ ಕರೆದ್ರಂಥ ಅವಲಕ್ಕಿಯನ್ನು ಒಂದು ಬುಟ್ಟೆ ಒಳಗೆ ಅಥವಾ ಒಂದು ಪರಾತ್ನಾಗೋ ಹಾಕೋರಿ. ನೋಡಿರಿ ಇಷ್ಟು ಒತ್ತಿದ ಕೂಡಲೇ ಅವು ಹಿಂಗೆ ಪೊಳ್ಳಾಗತ್ತವಲ್ಲ ರೀ, ಹಂಗೆ ಆಗ್ಬೇಕು. ಅದಾದ ನಂತರ ಇವೆಲ್ಲ ಕರೆದಿದ್ದನ್ನು ಒಂದು ಕಡೆ ನಾವು ಆಲ್ರೆಡಿ ತಕ್ಕೊಂಡು ಇಟ್ಕೊಂಡಿದ್ದೆವು. ಇನ್ನು ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಒಂದು ಸಾವಂತ ಪಾನಾಗ ಎಣ್ಣೆನ ಕಾಯ್ಕಿಟ್ಟು ಎಣ್ಣೆ ಕಾದಿರುವಂಥ ಎಣ್ಣೆ ಒಳಗೆ ಸಾಸಿವೆಯನ್ನು ಹಾಕಿ ಅವನ್ನ ಸ್ವಲ್ಪ ಚಟ್ಪಟ ಅನಿಸಿ ಇದಕ್ಕೆ ಜಜ್ಜಂತಹ ಬೆಳ್ಳುಳ್ಳಿಯನ್ನು ನಾವು ಸೇರಿಸೋಣ. ಸೇರಿಸಿ ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮಸಾಲೆಯನ್ನು ಅಥವಾ ಈ ಒಂದು ಚೂಡಾ ಮಸಾಲನ್ನು ನಾವು ಮೊದಲಿಗೆ ಮಾಡಿದ್ದು ನೋಡಿರಿ, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಕೊಟ್ಟು ಈ ಒಂದು ಅವಲಕ್ಕಿಗೆ ಸೇರಿಸೋಣ ನೋಡಿ. ಅಂದರೆ ಕರೆದಿರುವಂಥ ಫ್ರೈಡ್ ಅವಲಕ್ಕಿ ಸೇರಿಸಿ ನಾವು ಆ ಮಸಾಲೆಯನ್ನು ಈ ಒಂದು ಚೂಡಾ ಜೊತೆ ಕೂಡ್ಕೊಳ್ಳೋಂಗೆ ನೋಡ್ಕೊಂಡು ಸಮಾಧಾನಲೇ ಮಿಕ್ಸ್ ಮಾಡ್ಬೇಕು ರೀ. ಕೈನ ಮಿಕ್ಸ್ ಮಾಡಿರಿ ಅಂದ್ರೆ ಚೆನ್ನಾಗಿ ಕೂಡ್ತತಿ. ಅದಾದ ನಂತರ ಇದಕ್ಕೊಂದಿಟ್ಟು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದಿರಲ್ಲ ಇದೇಗೆ, ಆ ಸಕ್ಕರೆ ಪುಡಿಯನ್ನು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿ ಅದನ್ನು ಸಹ ನೀವು ಬರಬ್ಬರಿಯಾಗಿ ಮಿಕ್ಸ್ ಕೊಟ್ಟಾದ ನಂತರ ಇಲ್ಲಿ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಇದೇಗೆ ಏನೇನು ಫ್ರೈ ಮಾಡಿದ್ರಲ್ಲ ಅವು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇದ್ರೊಳಗನ್ನು ಹಾಕಿ ನೀವು ಈ ಒಂದು ಚೂಡಾನ ಚಲೋ ತಂಗಿ ಕಲಿಸ್ರಿ. ಬರಬ್ಬರಿಯಾಗಿ ಮಿಕ್ಸ್ ಆಕೈತಿ. ಆವಾಗ ಅವಲಕ್ಕಿ ಚೂಡ ಸಿಂಪಲ್ ಆಗಿರುವಂತಹ ಮೆಥಡೊಳಗೆ ಈಸಿಯಾಗಿ ಮತ್ತು ಭಾಳ ಸ್ವಾದಿಷ್ಟಕರವಾಗಿ ತಯಾರಾಗ್ತೈತಿ. ಈ ಒಂದು ಚೂಡ 100% ನಿಮಗೆ ಇಷ್ಟ ಆಗ್ತೈತಿ, ಅದಂತರೂ ಗ್ಯಾರಂಟಿ ರೀ. ಇನ್ನು ಮತ್ತೊಂದು ನಮ್ಮ ಲಾಸ್ಟ್ ಚೂಡ ಇವತ್ತಿನ ವಿಡಿಯೋದಾಗ ರೀ ಬರೀ ಈ ಒಂದು ಚೂಡ ಒಂದು ಮಸ್ತ್ ಆಗಿರುವಂತಹ ಚೂಡ. ನಿಮಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು ರೀ, ಟೈಮ್ ಪಾಸಿಗೂ ಮಾಡ್ಕೊರಿ, ಭಾಳ ಮಸ್ತ್ ಅನಿಸ್ತೈತಿ ರೀ. ಆದರೆ ಬೆಳ್ಳುಳ್ಳಿಯನ್ನು ಇದಕ್ಕೆ ಹಾಕಬೇಕು, ಜಜ್ಜಿಟ್ಟು ಮೊದಲೇ ಇಟ್ಬೇಕು. ನೋಡಿ ಒಂದು ಪಾತ್ರೆ ಅಥವಾ ಒಂದು ಕಡಾಯಿದಾಗ ಎಣ್ಣೆಯನ್ನು ಕಾಯ್ಕಿಟ್ಟು ಎಣ್ಣೆ ಕಾದಾದ ನಂತರ ಶೇಂಗಾ ಹಣ್ಣು ನಾವು ಕರೆದು ಏನು ಮಾಡೋಣಪ್ಪ ಅಂತಂದ್ರೆ ತಗೊಂಡು ಅದಾದ ನಂತರ ಶೇಂಗಾ ಆದ ನಂತರ ಇದಕ್ಕೊಂದು ಸ್ವಲ್ಪ ಪುಟಾಣಿ ಕಡಿಮೆನ ಹಾಕೋಣ. ಪುಟಾಣಿಯನ್ನು ಸಹ ನಾವು ಎಣ್ಣೆ ಒಳಗೆ ಕರೆದು ಇದನ್ನು ಸಹ ಏನು ಮಾಡೋಣಪ್ಪ ಅಂತಂದ್ರೆ ತಕ್ಕೊಂಡು ಇಟ್ಕೊಳೋರಿ ರೀ. ಈ ರೀತಿಯಾಗಿ ಪುಟಾಣಿ ಶೇಂಗಾ ಎಲ್ಲನೂ ಕರೆದು ನಾವು ಇಟ್ಕೊಳಕತ್ತೀವಿ. ಇನ್ನು ಮುಂದಕ್ಕೆ ಇದ್ರೊಳಗೆ ಏನು ಮಾಡೋಣಪ್ಪ ಅಂತಂದ್ರೆ ಕರಿಬೇವನ್ನು ಹಾಕೋಣ. ಕರಿಬೇವು ಹಾಕಿ ಅದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡಿ ತಕ್ಕೊಂಡು ಇಟ್ಕೊಂಡ್ಬಿಡೋರಿ. ಇನ್ನು ನೆಕ್ಸ್ಟ್ ಇದ್ರೊಳಗೆ ಏನು ಮಾಡೋಣಪ್ಪ ಅಂತಂದ್ರೆ ಏನು ರೀ ಈ ಸಾಸ್ವೆ ಇರ್ತಾವೆ ನೋಡಿರಿ, ಸಾಸ್ವೆಯನ್ನು ಹಾಕೋಣ. ಹಾಗೆ ಅದಾದ ನಂತರ ಏನು ಮಾಡೋಣಪ್ಪ ಅಂತಂದ್ರೆ ಜೀರಿಗೆಯನ್ನು ಹಾಕೋಣ. ಜೀರಿಗೆ ಹಾಕಿ ಅದಾದ ನಂತರ ದಮ್ಮಗೆ ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ಹಾಕೋಣ. ಇಷ್ಟನ್ನು ಹಾಕಿ ನಾವು ಎಣ್ಣೆ ಒಳಗೆ ಸ್ವಲ್ಪ ಹೊತ್ತು ಅವನ್ನ ಫ್ರೈ ಮಾಡೋಣ. ಇಷ್ಟು ಬರಬ್ಬರಿಯಾಗಿ ಒಂದು ಈಟು ಫ್ರೈ ಆದ ನಂತರ ಇದಕ್ಕೊಂದು ಇಟ್ಟು ಕೆಂಪು ಖಾರದ ಪುಡಿ ಅಥವಾ ಅಚ್ಚ ಖಾರದ ಪುಡಿಯನ್ನು ಹಾಕಿರಿ. ಅದ್ರ ಜೊತೆ ಅರಿಶಿನ ಪುಡಿಯನ್ನು ಹಾಕಿರಿ. ಅದಾದ ನಂತರ ಇದನ್ನು ಬರಬ್ಬರಿಯಾಗಿ ಎಣ್ಣೆ ಒಳಗೆ ಮಿಕ್ಸ್ ಕೊಟ್ಟಾದ ನಂತರ ಈಗ ಇದಕ್ಕೆ ಏನು ಮಾಡಿರಿ ಅಂತಂದ್ರೆ ನೀವು ಎಲ್ಲನೂ ಫ್ರೈ ಮಾಡಿರ್ತೀರ. ಆಮೇಲೆ ಚೂಡ ಅಥವಾ ಚುರುಮುರಿಯನ್ನು ತೊಗೊಂಬಂದು ಹಾಕಿರಿ. ಪಳ್ಳು ಚುರುಮುರಿ ಭಾಳ ಚಲೋ ಅನ್ನಿಸ್ತಾವೆ. ಅದಕ್ಕೆ ಪಳ್ಳು ಚುರುಮುರಿಯನ್ನು ನೀವು ಒಂದು 2 ಸೇರು ಹಾಕ್ತಿರೋ ಅಥವಾ ಎಟ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕಿರಿ. ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಕೊಡಿ. ನೀವು ಖಾರ ಅದು ಎಟ್ಟು ಹಾಕ್ತಿರಲಿಲ್ಲ ಅದಕ್ಕೆ ತಕ್ಕನಾಗಿ ನೀವು ನೋಡಿಕೊಂಡು ಚುರುಮುರಿಯನ್ನು ಹಾಕಿ ಇಲ್ಲಿ ನೀವು ಬರಬ್ಬರಿಯಾಗಿ ಮಿಕ್ಸ್ ಮಾಡಬೇಕು. ಅದಾದ ನಂತರ ಇದಕ್ಕೊಂದಿಟ್ಟು ಸಕ್ಕರೆ ಪುಡಿಯನ್ನು ನೀವು ಸೇರಿಸ್ಬೇಕು ನೋಡಿ. ಅದಾದ ನಂತರ ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಬೇಕ್ರಿ. ಹಾಕಿ ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ನಾವು ಅದು ಪದ್ಧತಿ ಸರಿಯಾಗಿ ಆಗೋದು. ಆಮೇಲೆ ಉಳಿದಿದ್ದ ನಾವು ಹಿಂದಾಗಿ ಏನೇನು ಫ್ರೈ ಮಾಡಿದ್ರಲ್ಲ ಅವನ್ನೆಲ್ಲನೂ ಸೇರಿಸೋಣ. ಅಂದ್ರೆ ಕರಿಬೇವು ಶೇಂಗಾ ಪುಟಾಣಿ ಇವುಗಳನ್ನ ಹಾಕಿ ನೀವು ಈ ಒಂದು ಚುರುಮುರಿ ಚೂಡಾನ ಅತೀ ಸರಳ ವಿಧಾನದ ಚೂಡಾನ ನೀವು ಮಾಡ್ಕೊಳ್ಬೋದು ರೀ. ನೋಡಿ ಈ ಒಂದು ಚೂಡ ನಿಮಗೆ ಸಂಜೆ ಮುಂದೆ ಬಜ್ಜಿ ಜೊತೆ ತಿನ್ನಾಕನು ಅಥವಾ ಪಕೋಡ ಜೊತೆ ತಿನ್ನಾಕನು ಭಾಳ ಮಸ್ತ್ ಅನಿಸ್ತೈತಿ ರೀ. ಅಥವಾ ಚೂಡ ತಿಂದು ಒಂದು ಕಪ್ ಚಹಾ ಕುಡಿಯಾಕನು ಭಾಳ ಮಸ್ತ್ ಅನಿಸ್ತೈತಿ. ಈ ಒಂದು ಚೂಡ ಅದಕ್ಕೆ ಭಾಳ ಬೆಸ್ಟ್ ಇರ್ತೈತಿ. ಇದನ್ನು ನೀವು ಒಂದು ಸಲ ತಪ್ಪಲಾರ್ದ ಟ್ರೈ ಮಾಡಿ. ಇನ್ನು ನಾವು ಚಕ್ಕಲಿ ಕಡೆ ಹೋಗೋಣ. ಚಕ್ಕಲಿಯನ್ನು ನಾವು ನಿಮ್ಗೆ 3 ಮಸ್ತಾಗಿರುವಂತಹ ಈಸಿಯಾಗಿರುವಂಥ ಚಕ್ಕಲಿ ಮತ್ತು ಒಂದು ಸಾಂಪ್ರದಾಯಿಕ ಚಕ್ಕಲಿಯನ್ನು ತೋರಿಸ್ತೀವಿ. ಬರೀ ಈ ಒಂದೇ ರೀತಿ ಚಕ್ಕಲಿ ಮಾಡೋಕ್ಕೆ ನಾವು 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಪುಟಾಣಿಯನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕಿದ್ದೀವಿ. ಮುಂದಕ್ಕೆ ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ 1 ಕಪ್ಪಷ್ಟು ನೀರನ್ನು ಹಾಕಿ ಅದಕ್ಕೊಂದು ಹಿಂಗನ್ನು ಸೇರಿಸಿ ಅದ್ರ ಜೊತೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಅದಾದ ನಂತರ ಕಾಳು ಮೆಣಸಿನ ಪುಡಿಯನ್ನು ಇದ್ರೊಳಗೆ ಹಾಕಿ ಒಂದು ಉಪ್ಪನ್ನು ಹಾಕಿ ನೋಡ್ಕೊಂಡು ಹಾಕಿರಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಈ ಒಂದು ಅಕ್ಕಿ ಹಿಟ್ಟನ್ನು ಅದ್ರೊಳಗಡೆ ಹಾಕಿ ಬರಬ್ಬರಿಯಾಗಿ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಬೇಕಾಕೈತಿ ರೀ.
ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಅದು ಬರಬ್ಬರಿಯಾಗಿ ಚೆನ್ನಾಗಿ ಕೂಡಿತೈತಿ. ಅದಾದ ನಂತರ ಮ್ಯಾಲೆ ಲಿಡ್ ಮುಚ್ಚಿ ಬಿಟ್ಬಿಡ್ರಿ. ಈ ಕಡೆ ಆ ಒಂದು ಹಿಟ್ಟನ್ನು ಪುಟಾಣಿ ಹಿಟ್ಟನ್ನು ತಯಾರೈತ್ರಿ. ಈಗ ಇದಕ್ಕೊಂದು ಹಿಟ್ಟು ಎಣ್ಣೆಯನ್ನು ಹಾಕಿ ಪುಟಾಣಿ ಹಿಟ್ಟನ್ನು ಅದರೊಳಗೆ ಚಾಣಿಸಿ ತೊಗೊಂಡು ನೋಡಿ ತಿದ್ರಿ. ನಾವು ಪುಟಾಣಿ ಹಿಟ್ಟನ್ನು ಚಾಣಿಸಿ ತೊಗೊಂಡು ಇದ್ರೊಳಗೆ ಒಂದಿಟ್ಟು ಬಿಳಿ ಎಳ್ಳನ್ನು ನಾವು ಮತ್ತೆ ಸೇರಿಸೋನು ಮತ್ತು ಅಜ್ವಾನ್ ಏನಿರ್ತಾವಲ್ಲ ಅವನ್ನ ಕೈಯಿಂದ ಈ ರೀತಿಯಾಗಿ ತಿಕ್ಕಿ ಇದ್ರೊಳಗನ ಹಾಕೋನು. ಇದರಿಂದ ಬಹಳ ಮಸ್ತಾಗಿರುವಂತಹ ಚಕ್ಕಲಿಗೆ ಫ್ಲೇವರ್ ಬರ್ತೈತೆ ರೀ. ಈಗ ಇದನ್ನು ಕಲ್ಸಕ್ಕೆ ನೀವು ಶುರು ಮಾಡಿ ಹಿಟ್ಟನ್ನು ಬರೋಬ್ಬರಿಯಾಗಿ ಕಲ್ಸಕ್ಕೆ ಶುರು ಮಾಡಿರಿ. ಆಮೇಲೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟೇ ನೀರನ್ನು ಚಿಮುಕಿಸಿ, ಭಾಳ ಹಾಕಂಗಿಲ್ಲ ರೀ, ಅಷ್ಟೇ ನೀರನ್ನು ಚಿಮುಕಿಸಿ ಬರೋಬ್ಬರಿಯಾಗಿ ಇದನ್ನು ನೀವು ಏನು ಮಾಡಿರಿ ನಾದಿ ತೆಗೆದಿಟ್ರಿ. ಈ ಕಡೆ ಒಂದು ಕಡಾಯಿದಾಗ ಎಣ್ಣೆನ ಕಾಯ್ಕಿಡ್ರಿ. ಚಕ್ಲಿ ಮನೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ರೆಡಿ ಮಾಡ್ಕೊರಿ. ಈಗ ನಾದಿರುವಂಥ ಹಿಟ್ಟಿನಾಗಿಂದ ಒಂದು ದೊಡ್ಡ ಉಳ್ಳಿಯನ್ನು ಮಾಡ್ಕೊಂಡು ಅದರಿಂದ ಈ ರೀತಿಯಾಗಿ ಮಾಡ್ಕೊಂಡು ಇನ್ನು ನೀವು ಚಕ್ಲಿ ಮಾಡೋಕೆ ಶುರು ಮಾಡಿ. ಒಂದೊಂದು ಪ್ಲೇಟನ್ನು ಈ ಥರ ಸಣ್ಣ ಸಣ್ಣ ಪ್ಲೇಟ್ ಇರ್ತಾವಲ್ಲ ಅವನ್ನ ಡಬ್ಬ ಹಾಕಿ ಅದ್ರ ಮೇಲೆ ಈ ರೀತಿ ಚಕ್ಲಿ ಮಾಡ್ಕೊಂಡು ಆಮೇಲೆ ನೀವು ಎಣ್ಣೆ ಒಳಗೆ ತೆಗೆದು ಹಾಕೋರಿದ್ರಿ ಅಂತಂದ್ರೆ ಅದು ಈಸಿ ಆಗ್ತೈತೆ ರೀ. ಇಲ್ಲ ಒಂದು ಶೀಟ್ ಮೇಲೆ ಹಾಕ್ತಂತಂದ್ರೆ ಹಂಗೂ ಮಾಡ್ಕೊಳ್ಬೋದು, ಅಥವಾ ಒಂದೊಂದು ಮಾಡಿ ಬರಬ್ಬರಿಯಾಗಿ ಆಗಿನಾಗ ಕರಿತೀನಿ ಅಂತಂದ್ರೆ ಹಂಗೂ ಮಾಡ್ಬೋದು ರೀ. ನಿಮಗೆ ಹೆಂಗೆ ಅನುಕೂಲ ಆಗ್ತೈತೋ ಅದನ್ನು ನೀವು ಫಾಲೋ ಮಾಡಿರಿ. ನಾನು ನಿಮ್ಗೆ ಅದ್ರಾಗ ಭಾಳ ಸ್ಟ್ರೆಸ್ ಮಾಡೋಕೆ ಹೋಗೋದಿಲ್ಲ. ಇನ್ನು ನೋಡಿ ಕರಿಯುವಾಗೂ ಅಷ್ಟೇ ಆಯಿತು. ಎಣ್ಣೆ ಮೊದಲಿಗೆ ಚೆನ್ನಾಗಿ ಕಾದಿರಬೇಕು. ಆಮೇಲೆ ಸ್ವಲ್ಪ ಸಣ್ಣ ಮಾಡಿ ನೀವು ಇವನು ಒಂದೊಂದು ಹಾಕಿ ಎಣ್ಣೆ ಒಳಗಿಂದ ಕರೆದ ತೆಗಿಬೇಕಾಕೈತೆ ರೀ. ನೀವು ಒಂದೊಂದು ಕರಿತೀನಂದ್ರೆ ಒಂದೊಂದನ್ನು ಕರಿಬೋದು ರೀ, ಅಥವಾ ಒಮ್ಮೆ 2-3 ಹಾಕಿ ಕರಿತೀನಂತಂದ್ರೆ ಹಂಗೆ ಸಹ ಕರಿಬೋದು ರೀ. ನಿಮಗೆ ಹೆಂಗೆ ಬೇಕೋ ಹಂಗೆ ಇಂತಹ ಚಕ್ಲಿಗಳನ್ನ ಈಸಿಯಾಗಿ ನೀವು ಮನೆ ಒಳಗನ ಮಾಡ್ಕೊಳ್ಬೋದು ರೀ. ಇದೊಂದು ಮಸ್ತಾಗಿರುವಂತಹ ವಿಧಾನ ಐತಿ, ತಪ್ಪಲಾರ್ದ ಟ್ರೈ ಮಾಡಿ. ಇನ್ನು ನೆಕ್ಸ್ಟ್ ನಮ್ಮ ಚಕ್ಲಿ ಅಂತಂದ್ರೆ ಅವಲಕ್ಕಿಯಿಂದ ಮಾಡಿರುವಂತಹ ಮಸ್ತಾಗಿರುವಂತಹ ಇದು ಸಹ ಬಹಳ ಈಸಿ ಮತ್ತು ಗರಿ ಅದಾದ ನಂತರ ಭಾಳ ಪಳ್ಳಾಗುವಂಥ ಚಕ್ಲಿ. ಹೆಂಗಂತ ನೋಡೋದಾದ್ರೆ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿಯನ್ನು ಮಿಕ್ಸರ್ ಜಾರ್ದಾಗ ಹಾಕಿ ಅದನ್ನು ಹಿಟ್ಟು ಮಾಡಿ ಚಾಣಿಸಿ ಒಂದು ಪರಾತ್ನಾಗ ನೀವು ತೊಗೊಳ್ಬೇಕಾಗೈತೆ ರೀ. ಮುಂದಕ್ಕೆ ಇದ್ರೊಳಗೆ ಮತ್ತೇನೇನು ಸೇರಿಸಬೇಕು ಅಂತಂದ್ರೆ ಒಂದು ಅರ್ಧ ಕಪ್ಪಷ್ಟು ಪುಟಾಣಿಯನ್ನು ನೀವು ಮತ್ತೆ ಅದನ್ನು ಹಿಟ್ಟು ಮಾಡಿ ಚಾಣಿಸಿನ ತೊಗೊಳ್ಬೇಕು ರೀ. ಎಲ್ಲನೂ ಚಾಣಿಸಿ ತೊಗೊಳ್ರಿ. ನೋಡಿ ಇಷ್ಟಾದ ನಂತರ ಪುಟಾಣಿಯಿಂದ ಭಾಳ ಮಸ್ತಾಗಿ ಪಳ್ಳಾಗಿರುವಂತಹ ಚಕಲಿಗಳು ಬರ್ತಾವೆ ರೀ, ಏಕದಮ್ ಗರಿ ಆಗಿರ್ತಾವೆ. ಈಗ ನೆಕ್ಸ್ಟ್ 1.5 ಕಪ್ಪಷ್ಟು ಏನೈತೆ ರೀ ಅಕ್ಕಿ ಹಿಟ್ಟನ್ನು ನಾವು ಈ ಪರಾತ್ನಾಗ ಚಾಣಿಸಿ ತೊಗೊಂಡಿದ್ದೀವಿ ರೀ. ಅದಾದ ನಂತರ ಇದಕ್ಕೆ ಒಂದಿಟ್ಟು ಧನಿಯಾ ಪೌಡ್ರನ್ನ ಹಾಕೋನು, ಹಾಗೆ ಕೆಂಪು ಖಾರದ ಪುಡಿ ಅಥವಾ ಮಸಾಲೆ ಖಾರನ್ನ ಹಾಕೋನು. ಅದಾದ ನಂತರ ಏನು ಮಾಡೋಣಪ್ಪ ಅಂತಂದ್ರೆ ಇದಕ್ಕೊಂದಿಟ್ಟು ಹುರಿದಿರುವಂತಹ ಜೀರಿಗೆಯನ್ನು ಹಾಕೋನು. ಅದಾದ ನಂತರ ಇಲ್ಲಿ ಸ್ವಲ್ಪ ಅಜ್ವಾನನ್ನು ಕೈಯಿಂದ ತಿಕ್ಕಿ ಹಾಕಿ ಒಂದಿಟ್ಟು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಬರಬ್ಬರಿಯಾಗಿ ನಾವು ಮಿಕ್ಸ್ ಕೊಟ್ಟು ಅದಕ್ಕೊಂದಿಟ್ಟು ಅರಿಶಿನ ಪುಡಿ ಮತ್ತು ಬಿಳಿ ಎಳ್ಳನ್ನು ಹಾಕಿ ಈ ಕಡೆ ಒಂದಿಟ್ಟು ಎಣ್ಣೆಯನ್ನು ನಾವು ಕಾಯಿಸಿ ಇದ್ರೊಳಗೆ ತೊಗೊಂಬಂದು ಹಾಕೋಣ ರೀ. ಈ ಕಡೆ ನೀರು ಅದಾವ್ರಲ್ಲ 1 ಕಪ್ಪಷ್ಟು ನೀರನ್ನು ಸಹ ಕಾಯಕ್ಕೆ ಇಡ್ನೋ. ಈಗ ಈ ಒಂದು ಹಿಟ್ಟನ್ನು ಎಲ್ಲ ಕಲಿಸಿದ ನಂತರ ಕಾದಿರುವಂತಹ ಎಣ್ಣೆಯನ್ನು ಇದ್ರೊಳಗೆ ಹಾಕಿ ಒಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಕೊಟ್ಟು ಅದಾದ ನಂತರ ಈ ಒಂದು ಹಿಟ್ಟನ್ನು ಈ ರೀತಿಯಾಗಿ ಡ್ರೈ ಮಿಕ್ಸ್ ಮಾಡಿರಿ. ಆಮೇಲೆ ಏನು ಮಾಡಿರಿ ಇದ್ರೊಳಗೆ ನೀರನ್ನು ಹಾಕಿ ಹಿಟ್ಟನ್ನು ನೀವು ಕಲ್ಸೋಕೆ ಶುರು ಮಾಡಿ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟಷ್ಟು ಈ ರೀತಿಯಾಗಿ ಬಿಸಿ ನೀರನ್ನು ಹಾಕಿ ಈ ಒಂದು ಹಿಟ್ಟನ್ನು ಕಲ್ಸೋಕೆ ಶುರು ಮಾಡೋದು. ಗೊತ್ತಾದ್ರಿ? ಇಷ್ಟು ಮಾಡಿದಿರಿ ಅಂತಂದ್ರೆ ನಿಮಗೆ ಬರಬ್ಬರಿಯಾಗಿ ಬರ್ತೈತಿ. ಈಗ ಈ ಒಂದು ಹಿಟ್ಟನ್ನು ಕಲಸೋ ಹೊತ್ನಾಗ ಸ್ವಲ್ಪ ಜಾಕಿಲೆ, ಯಾಕಂತಂದ್ರೆ ಬಿಸಿನೀರು ಹಾಕಿದ್ವಿ. ಅದಾದ ನಂತರ ನೀವು ಬೇಕಂದ್ರೆ ಸ್ವಲ್ಪ ತಂಪು ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಹಿಟ್ಟನ್ನು ಕಲಿಸಿರಿ. ಸ್ವಲ್ಪ ಗಟ್ಟಿನ ಇರಲಿ, ನೆನೆಬಿಟ್ಬಿಡಿ. ಅದಾದ ನಂತರ ಇಲ್ಲಿ ಒಂದೊಂದು ಈ ರೀತಿ ದೊಡ್ಡ ಉಳ್ಳಿಗಳನ್ನಾಗಿ ನೀವು ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಇವು ಚಕ್ಲಿ ಮಾಡೋಕೆ ಈಸಿ ಮಾಡಿ ಕೊಡ್ತಾವೆ. ಚಕ್ಲಿ ಇದೇಗೆ ಹೆಂಗೆ ಇದನ್ರಿ ನಾ ಒಂದು ಪ್ಲೇಟನ್ನು ಡಬ್ಬ ಇಟ್ಕೊಂಡು ಈ ರೀತಿಯಾಗಿ ಅದ್ರ ಮೇಲೆ ಹಾಕಿದ್ರಿ ಅಂತಂದ್ರೆ ನಿಮಗೆ ತೆಗಿಯೋಕೆ ಈಸಿ ಆಗ್ತೈತಿ. ಇವನ್ನ ಹೋಗಿ ನೀವು ಎಣ್ಣೆ ಒಳಗೆ ಬಿಡಾಕೂ ಈಸಿ ಆಗ್ತೈತೆ ರೀ. ಅದಕ್ಕೆ ಈ ರೀತಿಯಾಗಿ ನೀವು ಚಕ್ಲಿಗಳನ್ನ ನೀವು ಭಾಳ ದೊಡ್ಡನೂ ಮಾಡಿರಿ, ಭಾಳ ಸಣ್ಣನೂ ಬೇಡ್ರಿ, ಆ ರೀತಿಯಾಗಿ ಮಾಡ್ಕೊರಿ. ನೋಡಿ ಎಣ್ಣೆ ಕಾದಿರ್ತೈತಿ, ಕಾದಿರುವಂಥ ಎಣ್ಣೆ ಒಳಗೆ ಬರಬ್ಬರಿಯಾಗಿ ಈ ರೀತಿಯಾಗಿ ಚಕ್ಲಿ ಹಾಕಿ ಅವನ್ನ ಮ್ಯಾಲ ಕೆಳಗೆ ಮ್ಯಾಲ ಮಾಡೋದು. ಗುಳ್ಳಿ ಸ್ವಲ್ಪ ಕಡಿಮೆ ಆಗುತ್ತಾನ ನೀವು ವೇಟ್ ಮಾಡಬೇಕು. ಅವೆಲ್ಲ ಗುಳ್ಳಿಗಳು ಸ್ವಲ್ಪ ಕಡಿಮೆ ಆದ್ಮೇಲೆ ಈ ಚಕ್ಲಿಗಳನ್ನು ನೀವು ಈ ರೀತಿಯಾಗಿ ಜಾರಿನಿಂದ ಎಬ್ಬಿಸಿ ತೆಗೆದ್ರಿ ಅಂತಂದ್ರೆ ಮಸ್ತಾಗಿರುವಂತಹ ಚಕ್ಲಿ ಸಿಂಪಲ್ ಆಗಿ ತಯಾರಾಗ್ತಾವೆ ರೀ. ಮತ್ತು ಈಸಿಯಾಗಿರುವಂತಹ ಚಕ್ಲಿ ಸಹ ಹೌದು ರೀ. ಮತ್ತು ಟೇಸ್ಟ್ದಾಗೂ ಅಷ್ಟೇ ಭಾರಿ ಇರ್ತಾವೆ. ಇವನು ಸಹ ನೀವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಇನ್ನೊಂದು ಇನ್ಸ್ಟಂಟ್ ಆಗಿರುವಂತಹ ಮಸ್ತಾಗಿರುವಂತಹ ಚಕ್ಲಿ ಈಗ ನೋಡೋಣ ಬರ್ರಿ. ಈ ಚಕ್ಲಿ ಮಾಡೋಕೆ ಏನು ಮಾಡಿರಿ, ನೀವು 1.5 ಕಪ್ ಅಥವಾ 2 ಕಪ್ ಅಷ್ಟು ಸಮೀಪ ನೀರನ್ನು ಕಾಯಕ್ಕಿಟ್ಟು ಅದರೊಳಗೆ ಅಜ್ವಾನನ್ನು ಕೈಯಿಂದ ತಿಕ್ಕಿ ಹಾಕಿರಿ. ಮುಂದಕ್ಕೆ ಎಳ್ಳನ್ನು ನೀವು ಸೇರಿಸ್ರಿ, ಉಪ್ಪನ್ನು ಅದಾದ ನಂತರ ಹಾಕಿರಿ, ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಿ. ಇನ್ನು ಇದಕ್ಕೊಂದಿಟ್ಟು ಚಮಚೆ ಎಣ್ಣೆಯನ್ನು ನೀವು ಬಿಡ್ರಿ. ಮುಂದಕ್ಕೆ ಇದನ್ನು ಕುದಿಯಾಕ್ಬಿಡ್ರಿ. ಕುದಿದಾದ ನಂತರ ಇದಕ್ಕೆ ಏನು ಮಾಡಿರಿ ಅಂತಂದ್ರೆ ನೆಕ್ಸ್ಟ್ ಒಂದು ಅರ್ಧ ಕಪ್ಪಷ್ಟು ರವೆಯನ್ನು ಹಾಕಿರಿ. ಚಿರೋಟಿ ರವೆಯನ್ನು ಹಾಕಿ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಮಾಡಿ. ಅದು ಸ್ವಲ್ಪ ಗಟ್ಟಿ ಆಗಬೇಕ್ರಿ, ಅಲ್ಲಿ ತನಕ ನೀವು ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ. ನೋಡಿರಿ ನೀರೆಲ್ಲ ಕುಡಿದು ಬಿಡ್ತಾರವೆ. ಈಗ ಇದಕ್ಕೇನು ಮಾಡಿರಿ, ಅಕ್ಕಿ ಹಿಟ್ಟನ್ನು 1 ಕಪ್ಪಷ್ಟು ನಾವು ಸೇರಿಸಬೇಕು. ನೋಡಿ ಅಕ್ಕಿ ಹಿಟ್ಟನ್ನು ಸೇರಿಸಿದ ನಂತರ ಅದನ್ನು ಬರೋಬ್ಬರಿಯಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಪೂರ್ತಿಯಲ್ಲಿ ಗಂಟು ಹಂಗೆ ಏನು ಉಳಿಬಾರ್ದ್ರಿ, ಆ ರೀತಿಯಾಗಿ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಅದಾದ ನಂತರ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಕಲಿಸಿದ ನಂತರ ಇದನ್ನ ನಾವು ಚಕ್ಲಿಯನ್ನು ಮಾಡ್ಕೊಳ್ಬೋದು ರೀ.
ಅದಕ್ಕಿಂತ ಮೊದಲು ಇನ್ನೊಮ್ಮೆ ಕೈಯಿಂದ ಅದನ್ನು ಹದವಾಗಿ ಮಿದ್ರಿ ಅಂದ್ರೆ ಪದ್ಧತಿಯಾಗಿರುವಂಥ ಚಕ್ಲಿಗಳು ಬರ್ತಾವೆ. ಇನ್ನು ಚಕ್ಲಿ ಮನೆಯೊಳಗೆ ಇವನ್ನ ಹಾಕಿ ಇವುಗಳನ್ನ ಸಹ ಒಂದು ಪ್ಲೇಟ್ನಾಗೋ ಅಥವಾ ಹೆಂಗೆ ಬೇಕೋ ಹಂಗೆ ನೀವು ಚಕ್ಲಿಯನ್ನು ಮಾಡಿಕೊಂಡು ಇಟ್ಕೊರಿ. ಇವು ಬೆಳ್ಳಗ ಮಸ್ತಾಗ ಸಿಂಪಲ್ ಆಗಿರುವಂತಹ ಚಕ್ಲಿಗಳು ರೀ. ಅದಕ್ಕೆ ನೀವು ಈ ರೀತಿಯಾಗಿ ಸ್ವಲ್ಪ ಲಕ್ಷ ಕೊಟ್ಟ ಸಮಾಧಾನದಿಂದ ಮಾಡಿ, ಆದರೆ ಈಸಿಯಾಗಿ ತಯಾರಾಗ್ತಾವೆ ಮತ್ತು ಜಲ್ದಿ ತಯಾರಾಗ್ತಾವೆ. ಇವನ್ನ ನೀವು ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಳ್ಬೋದು ರೀ, ಇಲ್ಲ ಸಣ್ಣ ಸಣ್ಣ ಮಾಡ್ಕೊಂತಂದ್ರೆ ಸಣ್ಣನೂ ಮಾಡ್ಕೊಳ್ಬೋದು ರೀ. ಹೆಂಗೆ ಬೇಕೋ ಹಂಗೆ ಚಕ್ಲಿಗಳನ್ನ ಮಾಡ್ಕೊಂಡು ಎಣ್ಣೆ ಒಳಗೆ ಆರಾಮಾಗಿ ಕರಿದು ತೆಗಿಬೋದು ರೀ. ನೋಡಿ, ಇದೇನು ಭಾಳ ತತ್ತಂಗಿಲ್ಲ ನಿಮಗೆ ಕೆಲಸ, ಮತ್ತು ಈಸಿ ಐತ್ರಿ. ಇಬ್ಬರು ಮಾಡಕತ್ತಿದ್ರಿ ಅಂತಂದ್ರೆ ತೀರಾ ಈಸಿ ಆಕೈತಿ. ಈ ರೀತಿಯಾಗಿರುವಂತಹ ರವೆಯಿಂದ ಮಾಡಿರುವಂತಹ ಚಕ್ಲಿಯನ್ನು ನೀವು ಒಮ್ಮೆ ತಪ್ಪಲಾರ್ದ ಟ್ರೈ ಮಾಡಿ. ನಿಮಗೆ ಇದೇ ಹೇಳಿದ್ರಲ್ಲ, ಒಂದು ಸಾಂಪ್ರದಾಯಿಕ ಶೈಲಿಯ ಚಕ್ಲಿಯನ್ನು ನಾವು ತೋರಿಸ್ತೀವಿ ಅಂತೇಳಿ. ಬರೀ ಚಕ್ಲಿ ಹಿಟ್ಟು ಸಮೇತ ತೋರಿಸ್ತೀವಿ. ಬರ್ರಿ ಇದನ್ನು ಯಾವ ರೀತಿ ಮಾಡೋದು ಅಂತಂದ್ರೆ, ಒಂದು 2 ಕಪ್ ಅಷ್ಟು ರೇಷನ್ ಅಕ್ಕಿಯನ್ನು ನೀವು ಒಂದು 2-3 ಸಲ ತೊಳೆದಾದ ನಂತರ ಈ ನೀರನ್ನು ಎಲ್ಲ ಪೂರ್ತಿಯಾಗಿ ಬಸೋದು ಅಕ್ಕಿಯನ್ನು ನೀವು ಬರಬ್ಬರಿಯಾಗಿ ಮತ್ತೊಮ್ಮೆ ಹಿಂಗೆ ತೊಳೆದು ಏನು ಮಾಡಿರಿ, ಈ ಅಕ್ಕಿಯನ್ನು ನೀರೆಲ್ಲ ಬಸೋದು ಆರಾಕಿಡ್ರಿ. ಚೆಂದಾಗಿ ಪ್ಯಾನ್ಗಳಿಗೆ ಆಲ್ರಿ ಬರಬ್ಬರಿಯಾಗಿ ಆರಬೇಕಷ್ಟೆ. ಈ ಕಡೆ 1 ಕಪ್ ಅಷ್ಟು ಕಡಲೆಬೇಳೆಯನ್ನು ನೀವು ಸ್ವಲ್ಪ ಹೊತ್ತು ಹುರಿದು ಇವುಗಳನ್ನು ನೀವು ತಗೊಂಡು ಇಟ್ಕೊಳ್ಬೇಕಾಗೈತ್ರಿ. ಕಡಲೆಬೇಳೆ ರೀ ತಿದ್ರಿ. ಅದಾದ ನಂತರ ಈ ಕಡೆ ಒಂದು ಸ್ವಲ್ಪ 1/3 ಕಪ್ ಅಷ್ಟು ಉದ್ದಿನ ಬೇಳೆಯನ್ನು ಸಹ ಹಂಗನ್ನು ನೀವು ಹುರಿದು ಇವುಗಳನ್ನು ನೀವು ತಗೊಳ್ಬೇಕಾಗೈತ್ರಿ. ಅದಾದ ನಂತರ ಏನು ಮಾಡಿರಿ, ಒಂದು 1/2 ಕಪ್ ಅಷ್ಟು ಈ ಒಂದು ಏನು ಹೆಸರು ಬೇಳೆ ಇದಾವ್ರಲ್ಲ ಅವುಗಳನ್ನು ನೀವು ಹುರಿದು ತಗೊಂಡ್ರಿ. ಅದಾದ ನಂತರ ಸಾಬೂದನ್ನು ಸೇಮ್ ಅದ ಕ್ವಾಂಟಿಟಿ ಒಳಗನ ನೀವು ಹುರಿದು ತಗೊಂಡ ಇಟ್ಕೊರಿ. ಅದಾದ ನಂತರ ಅವಲಕ್ಕಿಯನ್ನು ಅವುಗಳನ್ನು ಸಹ ಹುರಿದು ನೀವು ತಕ್ಕೊಂಡ ಇಟ್ಟುಕೊಳ್ಬೇಕಾಗೈತ್ರಿ. ತಿದ್ರಿ ಸ್ವಲ್ಪ ಅಂದ್ರೆ ಬ್ಯಾಚಿಗೆ ಮಾಡಿದ್ರೆ ಸಾಕು ಅವಲಕ್ಕಿ. ಆಮೇಲೆ ಈ ಅಕ್ಕಿಯನ್ನು ಏನು ಹಾಕಿರ್ತಿರಲ್ಲ, ಇದು ಚೆಂದಂಗೆ ಆರಬೇಕು. ಆರಿದ ಮೇಲೆ ಈ ಅಕ್ಕಿನೂ ನೀವು ಹುರಿಬೇಕಾಗೈತ್ರಿ. ಸ್ವಲ್ಪ ಅರಿಳ್ದಂಗೆ ಕಾಣುವಂಗೆ ನೀವು ಹುರಿದ್ರಿ ಅಂತಂದ್ರೆ ಅದಷ್ಟು ಸಾಕಾಕೈತ್ರಿ. ತಿದ್ರಿ ಇಷ್ಟು ನೀವು ಬ್ಯಾಚಿಗೆ ಮಾಡ್ಬೇಕ್ರಿ. ಅದಾದ ನಂತರ ಈ ಕಡೆ ಧನಿಯಾ ಕಾಳು, ಜೀರಿಗೆ, ಅದಾದ ನಂತರ ಅಜ್ವಾನನ್ನು ಹಾಕಿ ಇದನ್ನು ಸಹ ನೀವು ಸ್ವಲ್ಪ ಈ ರೀತಿಯಾಗಿ ಬೆಚ್ಚಗೆ ಮಾಡಿ ತಕ್ಕೊಂಡ ಇಟ್ಟುಕ್ರಿ. ನೋಡಿ, ಇಷ್ಟು ಮಾಡಿದ್ರಿ ಅಂತಂದ್ರೆ ಇದನ್ನು ಹೋಗಿ ಮಿಕ್ಸರ್ ಜಾರ್ದಾಗರೆ ಮಾಡಿ ನೀವು ಹಿಟ್ಟು ಮಾಡ್ಕೊಳ್ಬೋದು, ಅಥವಾ ಗಿರ್ನಿಗೆ ಹೋಗಿ ನೀವು ಹಿಟ್ಟು ಮಾಡಿಸ್ಕೊಂಬರ್ತಂದ್ರೆ ಹಂಗೂ ಮಾಡ್ಕೊಳ್ಬೋದು ರೀ. ಆದ್ರೆ ಚಾಣೀಸ್ ತೊಗೊರಿ, ಯಾಕಂದ್ರೆ ಮಾಡ್ಕೊಂಬರಿ ಬಟ್ ಚಾಣೀಸ್ ಅದನ್ನು ತೊಗೊರಿ. ಈಗ ತೊಗೊಳುವಾಗ ಹಿಂಗೆ ಮಾಡಿ ನೀವು ಹಿಟ್ಟನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಬೋದು ರೀ. ತಿದ್ರಿ ಇದ್ರಾಗ ನಾವು 2 ಕಪ್ ಅಷ್ಟು ಯೂಸ್ ಮಾಡ್ಕೊಳಕತ್ತೀವಿ. ಈ ಕಡೆ ಏನು ಮಾಡಿರಿ, 2 ಕಪ್ ಅಷ್ಟು ಹಿಟ್ಟು ತೊಗೊಂಡಿವಿ, 2 ಕಪ್ ಅಷ್ಟು ನೀರನ್ನು ಕಾಯ್ಕಿಟ್ಟಿದ್ದೀವಿ. ಅದ್ರಾಗ 1 ಚಮಚ ತುಪ್ಪನ ಹಾಕಿ, ಅರಿಶಿನ ಪುಡಿ ಹಾಕಿ, ಹಾಗೆ ಒಂದಿಟ ಎಳ್ಳು ಮತ್ತು ಕೆಂಪು ಖಾರದ ಪುಡಿ, ಉಪ್ಪನ್ನು ಹಾಕಿ ಈ ಕಡೆ ಈ ರೀತಿಯಾಗಿ ನಾವು ಕುದಿಸಾಕತ್ತೀವಿ ರೀ. ಅದನ್ನು ಚೆನ್ನಾಗಿ ಕುದಿ ಬಂದಾದ ನಂತರ ಚಕ್ಲಿ ಹಿಟ್ಟು ಏನು ಮಾಡಿದ್ದೀವಲ್ಲ ಅಷ್ಟನ್ನು ಹಾಕಿ ಇಲ್ಲಿ ನಾವು ಅದನ್ನು ಬರಬ್ಬರಿಯಾಗಿ ಮಿಕ್ಸ್ ಮಾಡೋಣ. ನೋಡಿ, ಇಷ್ಟು ಮಿಕ್ಸ್ ಮಾಡಿರಿ. ಇಷ್ಟು ಮಿಕ್ಸ್ ಮಾಡಿದ ನಂತರ ಅದೊಂದು ಸ್ವಲ್ಪ ಮುಚ್ಚಿ ಬಿಟ್ಬಿಡ್ರಿ. ಮುಂದಕ್ಕೆ ಏನು ಮಾಡಿರಿ, ಇದನ್ನು ಕೆಳಗೆ ತೊಗೊಂಬರ್ರಿ, ಒಂದು ಪರಾತ್ನಾಗ ಹಾಕಿರಿ. ಪರಾತ್ನೆ ಹಾಕಿದ್ರಿ ಅಂತಂದ್ರೆ ನಿಮಗೆ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ. ಸ್ವಲ್ಪ ತಂಪು ನೀರನ್ನು ಚಿಮ್ಕಿಸಿ ಈ ಒಂದು ಹಿಟ್ಟನ್ನು ನಾದಾಕ ಶುರು ಮಾಡಿರಿ. ಅದು ಭಾಳ ಈಸಿ ಆಗ್ತೈತಿ. ಈ ರೀತಿಯಾಗಿ ಯಾವಾಗ ಬೇಕೋ ನಿಮಗೆ ಅವಾಗ ಹಿಟ್ಟನ್ನು ನೀವು ಮಾಡಿಕೊಂಡು ಇಟ್ಕೊಂಡಿದ್ರಿ ಅಂತಂದ್ರೆ ಚಕ್ಲಿಯನ್ನು ಈಸಿಯಾಗಿ ಮಾಡ್ಕೊಳ್ಬೋದು ರೀ. ಹಿಟ್ಟನ್ನು ಬರಬ್ಬರಿಯಾಗಿ ನಾದಿದ್ರಿ, ಚಕ್ಲಿ ಮನೆಗೆ ಎಣ್ಣೆ ಹಚ್ಚಿ ಈ ಒಂದು ಚಕ್ಲಿ ಹಿಟ್ಟು ಏನೈತಿರಲ್ಲ ಚಕ್ಲಿ ಮನೆಯೊಳಗೆ ಹಾಕಿ ಈ ರೀತಿಯಾಗಿ ಮಸ್ತಾಗಿ ಚಕ್ಲಿಗಳನ್ನು ಮಾಡ್ಕೊಳ್ಬೋದು ರೀ. ನೀವು ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ಚಕ್ಲಿಗಳು ಬರ್ತಾವೆ. ಇವುಗಳನ್ನ ಒಂದೊಂದಾಗಿ ಎಣ್ಣೆ ಒಳಗೆ ಬಿಟ್ಕೊಂಡು ನೀವು ಕರಿದು ತೆಗಿಬೋದು ರೀ. ನಿಮಗೆ 4 ರೀತಿಯ ಚಕ್ಲಿಗಳನ್ನು ತೋರಿಸಿದ್ದೀವಿ. ಹಾಗೆ 4 ರೀತಿಯ ಅವಲಕ್ಕಿ ಮತ್ತು ವಿಧವಾದಂತಹ ಚಿವಡ ರೆಸಿಪಿಯನ್ನು ತೋರಿಸಿದ್ದೀವಿ. ಹಲವಾರು ಪಂಚಮಿ ಮತ್ತು ಹಬ್ಬದ ರೆಸಿಪಿಗಳು ನಮ್ಮ ಚಾನಲ್ದಾಗ ತಾವು ನೋಡಿಲ್ಲ ಅಂತಂದ್ರೆ ಒಂದು ಸಲ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.